ನಮಸ್ಕಾರ ಸ್ನೇಹಿತರೆ. ದಿನಾಂಕ 8/2/2024 ಅಂದರೆ ಗುರುವಾರ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಕಲ್ಕೆರೆ ಗ್ರಾಮದಲ್ಲಿ ನಡೆದಂತಹ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಭೆಯಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಂತಹ ಪ್ರೊಫೆಸರ್ ಎನ್ ಬೋರ್ಲಿಂಗಯ್ಯನವರು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಆಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸುದ್ದಿವಾಹಿನಿಯೊಂದು ಬಿತ್ತರಿಸಿ ಒಕ್ಕಲಿಗ ಜನಾಂಗಕ್ಕೆ ಅವಹೇಳನ ಆಗಿದೆ ಅನ್ನುವಂತಹ ಅರ್ಥದಲ್ಲಿ ಪ್ರಚಾರ ಮಾಡಿದ್ದನ್ನು ನಾನು ಜಾಲತಾಣದಲ್ಲಿ ನೋಡಿದೆ. ಆದರೆ ಆ ಮಾತುಗಳು ಯಾವ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡಿ ಅದರ ಮುಂದುವರೆದ ಭಾಗ ಏನು ಅನ್ನುವಂತಹದ್ದನ್ನು ಇಡೀ ಸಭೆ ಗ್ರಹಿಸಿದೆ. ಯಾರಿಗೂ ಅದು ಅಬದ್ಧ ಅಂತ ಅನ್ನಿಸ್ಲಿಲ್ಲ, ಅದು ಅವಹೇಳನ ಅಂತ ಅನ್ನಿಸ್ಲಿಲ್ಲ. ಅಲ್ಲಿಯ ಸಭಿಕರು ಆ ಮಾತುಗಳನ್ನು ಕೇಳಿ ಅದನ್ನು ಅರ್ಥೈಸ್ಕೊಂಡು ಅವರ ಮಾತುಗಳನ್ನು ಇನ್ನಷ್ಟು ಕೇಳಬೇಕು ಅನ್ನುವಂಥ ಆಸಕ್ತಿಯಿಂದ ಇದ್ದದ್ದನ್ನು ಸಭೆಯಲ್ಲಿದ್ದಂಥ ನಾವೆಲ್ಲ ಗಮನಿಸಿದ್ದೀವಿ. ಅವರು ಮಾತನಾಡಿದ ಅರ್ಥ ಇಷ್ಟೇ. ಒಕ್ಕಲಿಗ ಅನ್ನುವಂತಹ ಒಂದು ಪದವನ್ನು ಅವರು ಒಂದು ಜಾತಿಗೆ ಸೀಮಿತವಾಗೂ ಮಾತನಾಡಲಿಲ್ಲ. ನಾವೆಲ್ಲ ಗ್ರಾಮೀಣ ಪ್ರದೇಶ ಜನ ಇದ್ದೀವಿ, ಒಕ್ಕಲಿಗರಿದ್ದೀವಿ. ನಮ್ಮ ಶೂದ್ರ ಸಮುದಾಯಕ್ಕೆ, ಈ ಸಮುದಾಯಕ್ಕೆ ಕುವೆಂಪು ಅನ್ನುವ ಬರಹಗಾರರು ಬರುವವರೆಗೆ ಬರಹದಲ್ಲಿ ಒಂದು ಮಾರ್ಗದರ್ಶನ ಮಾಡಬಲ್ಲಂತಹ, ನಮಗೆ ಒಂದು ಸಂಸ್ಕೃತಿಯನ್ನು ಹೇಳಬಲ್ಲಂತಹ ಯಾರು ಇದ್ದರು ಅನ್ನುವಂತಹದ್ದೊಂದು ಪ್ರಶ್ನೆಯನ್ನೇ ಎತ್ತಿ ಆ ಸಮುದಾಯದಿಂದ ಬಂದಂತಹ ಕುವೆಂಪು ಇವತ್ತು ಶೂದ್ರ ಸಮುದಾಯಕ್ಕೆ ಎಂಥದ್ದೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಯಾಕೆ ನಾವು ಕುವೆಂಪು ಅವ್ರನ್ನ ಓದಬೇಕು, ಈ ಗ್ರಾಮೀಣ ಪ್ರದೇಶದ ಜನ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೋಬೇಕು, ಆ ಮೂಲಕ ನಾವು ಇನ್ನಷ್ಟು ಗಟ್ಟಿಯಾಗಬೇಕು ಅನ್ನುವಂಥ ಅರ್ಥದಲ್ಲಿ ಅವರು ತಮ್ಮ ನುಡಿಗಳನ್ನು ಹೇಳಿದರು. ಅದರ ಹಿಂದಿನ ಭಾಗ ಮತ್ತು ಮುಂದಿನ ಭಾಗನ ಹೊರತುಪಡಿಸಿ ಒಕ್ಕಲಿಗರಿಗೆ ಒಂದು ಸಂಸ್ಕೃತಿ ಇತ್ತಾ, ಒಂದು ಇತಿಹಾಸ ಇತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ, ಸುದ್ದಿವಾಹಿನಿಯಲ್ಲಿ ಅವರ ಇಡೀ ಭಾಷಣದ ಅರ್ಥಕ್ಕೆ ತದ್ವಿರುದ್ಧವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ದಯಮಾಡಿ ಅಲ್ಲಿ ಇದ್ದಂಥ ಎಲ್ಲರೂ ನಾವು ಅವರ ಮಾತುಗಳನ್ನು ಆನಂದಿಸಿದ್ದೀವಿ. ಕುವೆಂಪು ಅವರನ್ನು ವಿಶ್ವಮಟ್ಟದಲ್ಲಿ ಮೇರು ಸಾಹಿತಿ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡುವ ಸನ್ನಿವೇಶಕ್ಕೆ ಪೂರಕವಾಗಿ ಆ ಮಾತುಗಳನ್ನು ಬಳಸ್ಕೊಂಡಿದ್ದಾರೆ. ಅವರ ಮಾತುಗಳಲ್ಲಿ ಒಕ್ಕಲಿಗರಿಗಷ್ಟೇ ಅಲ್ಲ, ಯಾವ ಜಾತಿಗೂ ಒಂದು ಸಣ್ಣ ವಲೇಶವೂ ಉಂಟು ಆಗದೇ ಇರೋ ಹಾಗೆ ಅವರ ಮಾತುಗಳಿದ್ದು, ಯಾರನ್ನೂ ಅವಹೇಳನ ಮಾಡಿಲ್ಲ. ಸ್ಪಷ್ಟೀಕರಣಕ್ಕಾಗಿ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆ ಸಭೆಯಲ್ಲಿ ನಾನು ಪ್ರಸ್ತುತ ಇದ್ದದ್ದರಿಂದ ಈ ಮಾಹಿತಿಯನ್ನು ಕನ್ನಡ ನಾಡಿನ ಸಮಗ್ರ ಜನತೆಗೆ ನಾನು ತಿಳಿಸ್ತಾ ಇದ್ದೀನಿ. ದಯಮಾಡಿ ಈ ವಿಚಾರವಾಗಿ ಬರ್ತಕ್ಕಂತಹ ಪ್ರಕಟಣೆಯನ್ನು ತಾವು ಈ ಹಿನ್ನೆಲೆಯಲ್ಲಿ ಪರಿಭಾವಿಸಿ ಆ ಮಾತುಗಳನ್ನು ಬದಿಗೆ ಸರಿಸಬೇಕು ಅಂಥೇಳಿ ವಿನಮ್ರವಾಗಿ ಮನವಿ ಮಾಡ್ಕೊತೀನಿ.